ಕುಮಟಾ ತಾಲೂಕಿನ ಮಣಕಿ ಹರಕಡೆ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡದ ಹಿಂಭಾಗದಲ್ಲಿರುವ ಗುಡ್ಡ ಕುಸಿಯುವ ಹಂತದಲ್ಲಿದ್ದು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಆತಂಕದ ವಾತಾವರಣದಲ್ಲಿ ಶಾಲಾ ಚಟುವಟಿಕೆ ನಡೆಸುತ್ತಿರುವುದು ಗಂಭೀರ ಕಳವಳಕ್ಕೆ ಕಾರಣವಾಗಿದೆ ಎಂದು ರೋಟರಿ ಕ್ಲಬ್ ಕುಮಟಾ ಅಧ್ಯಕ್ಷ ಸಿಎ ವಿನಾಯಕ್ ಹೆಗಡೆ ಹೇಳಿದ್ದಾರೆ. ಮುಖ್ಯಾಧ್ಯಾಪಕಿ ನಾಗಕುಮಾರಿ ಭಟ್ ಅವರ ಮನವಿಯ ಮೇರೆಗೆ ಶಾಲೆಗೆ ರೋಟರಿಯಿಂದ ವಾಟರ್ ಫಿಲ್ಟರ್ ವಿತರಿಸುವ ಸಂದರ್ಭದಲ್ಲಿ ಶಾಲಾ ಪರಿಸರವನ್ನು ವೀಕ್ಷಿಸಿದ ಅವರು ವಿದ್ಯಾರ್ಥಿಗಳ ಸುರಕ್ಷತೆಗೆ ಯಾವುದೇ ರೀತಿ ಅಪಾಯ ಎದುರಾಗದಂತೆ ಸಂಬಂಧಪಟ್ಟ ಇಲಾಖೆಗಳು ಕೂಡಲೇ ಸ್ಥಳ ಪರಿಶೀಲನೆ ನಡೆಸಿ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ರೋಟರಿ ಬಳಗದ ಗುರುರಾಜ್ ಶೆಟ್ಟಿ, ಎನ್ಆರ್ ಗಜು, ರಾಮದಾಸ್ ಗುನುಗಿ, ಗಣೇಶ್ ನಾಯ್ಕ್, ಗುರುಪ್ರಸಾದ್ ಕಾಮತ್ ಹಾಗೂ ಮಂಜುನಾಥ್ ಅಂಬಿಗ ಅವರು ಶಾಲಾಭಿವೃದ್ಧಿ ಸಮಿತಿ ಪದಾಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕನ ನಡೆಸಿ ಮುಖ್ಯಾಧ್ಯಾಪಕರೊಂದಿಗೆ ಚರ್ಚಿಸಿದರು. ಇತ್ತೀಚೆಗೆ ಜಿಲ್ಲೆಯಲ್ಲಿ ಸುರಿದ ಭಾರೀ ಮಳೆಯಿಂದ ಹಲವೆಡೆ ಗುಡ್ಡ ಕುಸಿತ ಸಂಭವಿಸಿರುವ ಹಿನ್ನೆಲೆಯಲ್ಲಿ ಹರಕಡೆ ಶಾಲೆಯ ಹಿಂಭಾಗದ ಈ ಅಪಾಯಕಾರಿ ಸ್ಥಿತಿ ಮತ್ತಷ್ಟು ಆತಂಕ ಮೂಡಿಸಿದೆ. ವಿದ್ಯಾರ್ಥಿಗಳ ಜೀವ ಭದ್ರತೆಯನ್ನು ಪರಿಗಣಿಸಿ ತಕ್ಷಣ ತಾಂತ್ರಿಕ ಪರಿಶೀಲನೆ ನಡೆಸಿ ಗುಡ್ಡಕ್ಕೆ ರಕ್ಷಣಾ ಕ್ರಮ, ತಡೆಗೋಡೆ ನಿರ್ಮಾಣ ಸೇರಿದಂತೆ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಸರ್ಕಾರ ಮತ್ತು ಸಂಬಂಧಿತ ಇಲಾಖೆಗಳು ಕೈಗೊಳ್ಳಬೇಕು ಎಂದು ರೋಟರಿ ಕ್ಲಬ್ ಆಗ್ರಹಿಸಿದೆ.